ಸೊ ನಿಮಗೆ ಗಾಡಿ ಅಂದರೆ ಯಾವುದು ಅಂತ ಒಂದು ಐಡಿಯಾ ಸಿಕ್ಕಿದೆ. ಗಾಡಿ ಬಂದ್ಬಿಟ್ಟು RX 100 4 ಸ್ಪೀಡು 135. ಸೊ ನಾನು RX ತೊಗೋಬೇಕು ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಒಂದು 7 ಇಯರ್ಸ್ ಆಗಿದೆ. ಸೊ ಎಲ್ಲೂ ನನಗೆ ಯಾವುದೂ ಗಾಡಿ ಸಿಕ್ಕಲಿಲ್ಲ ಕರೆಕ್ಟಾಗಿ. ಸೊ ಫೈನಲಿ ಹುಡುಕಿ ಎಲ್ಲ ಆದಮೇಲೆ ಈ ಗಾಡಿ ಸಿಕ್ತು. ಈ ಗಾಡಿ ಸಿಕ್ಕಿದ ಕಂಡೀಷನಲ್ಲಿ ನೋಡಿದ್ರೆ ಲಾಸ್ಟ್ ಬೋರ್ ಬಂದ್ಬಿಟ್ಟಿತ್ತು ಫುಲ್ಲು. ಆಯಿಲೆಲ್ಲ ಏನು ಮೇಂಟೈನ್ ಮಾಡಿರಲಿಲ್ಲ. ನಾನು ಈ ಗಾಡಿ ತಗೊಂಡು ಫುಲ್ಲು ನಂಗೆ ಗೊತ್ತಿರೋರ ಹತ್ರ ಒಬ್ರ ಹತ್ರ ಗಾಡಿ ಬಿಟ್ಟೆ. ಸೊ ಅವ್ರು ಹೇಳಿದ್ರು ನಾನು ನಿಮಗೆ ಪಕ್ಕ ಒರಿಜಿನಲ್ ಯಮಹಾ ಬೋರ್ ಕೊಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ಅವರು ಬೋರ್ ಕೊಡಿಸ್ಕೊಟ್ರು, ಏನೂ ಇಲ್ಲ. ಸೊ ಅದಾದಮೇಲಿಂದ ಗಾಡಿ ತಗೊಂಡು 6 ಮಂತ್ಸ್ ವೆಯ್ಟ್ ಮಾಡಿದೆ ಗಾಡಿ ರೆಡಿ ಆಗೋದಕ್ಕೆ. ಇವಾಗ ಸದ್ಯಕ್ಕೆ ಅವರು ಇಂಜಿನ್ ಮಾಡೋದಕ್ಕೆ 6 ಮಂತ್ಸ್ ತೊಗೊಂಡ್ರು. ಸೊ ಔಟ್ಲುಕ್ ಎಲ್ಲ ಏನೂ ಚೇಂಜ್ ಮಾಡಿಸ್ಕೊಂಡಿರಲಿಲ್ಲ. ಸೊ ಅದಾದಮೇಲಿಂದ ಇವಾಗ ಗಾಡಿ ರೆಡಿಯಾಗಿ ನನ್ನ ಕೈಗೆ ಸಿಕ್ಕಿ ಒಂದು 3 ಮಂತ್ಸ್ ಆಗಿದೆ. ಸಾಕಾದಾಗಿ ಬಡ್ದಾಡಿದ್ದೀನಿ, ಏನೂ ಇಶ್ಯೂಸ್ ಇಲ್ಲ. ಒಟ್ಟಿನಲ್ಲಿ ಬೋರ್ ಅಂತೂ ಪಕ್ಕ ಜೆನ್ಯೂನ್ ಆಗಿ 100% ಒರಿಜಿನಲ್ ಬೋರ್ ಕೊಟ್ಟಿದ್ದಾರೆ. ಸೊ ಅದೊಂದಂತೂ ಕನ್ಫರ್ಮ್ ಆಯಿತು. ಅದಾದಮೇಲಿಂದ ಕಾರ್ಬೊರೇಟ್ರೂ ಎಲ್ಲ ಹೋಗ್ಬಿಟ್ಟಿತ್ತು. ಕಾರ್ಬೊರೇಟ್ರ್ ಒರಿಜಿನಲ್ ಮಿಕೋನಿ ಕಾರ್ಬೊರೇಟ್ರ್ ಹಾಕ್ಸಿದ್ದು. ಸೊ 26 mm ಕಾರ್ಬೊರೇಟ್ರ್ ಹಾಕ್ಸಿದೆ. ಇವಾಗ ಆಲ್ಮೋಸ್ಟ್ ಆಲ್ ಹೈವೆಲ್ಲ 120 125 ಆರಾಮಾಗಿ ಈಸಿಯಾಗಿ ಹೊಡಿತದೆ. ಸೊ ಏನೂ ಇಶ್ಯೂಸ್ ಇಲ್ಲ. ಸೊ ಗಾಡಿ ತೊಗೊಂಡಾದ್ಮೇಲಿಂದ ಒಂದು ಖುಷಿ ಏನಂತಂದರೆ ನಮಗೆ ಸ್ವಂತವಾಗಿ ಒಂದು RX ಇಟ್ಕೊಂಡಿದ್ದೀವಿ. ಫೈನಲಿ ಕಷ್ಟಪಟ್ಟು ಎಲ್ಲ ಆದಮೇಲೆ ಆಸೆ ಗೀಸೆ ಎಲ್ಲ ಸೇರಿ ಕೈಗೊಂದು ಗಾಡಿ ಬಂತು ಅನ್ನೋದೊಂದು ಖುಷಿ ಇದೆ. ಸೊ ಈಗ ಇಂಜಿನ್ ಮಾತ್ರ ರೆಡಿಯಾಗಿದೆ. ಸೊ ಔಟ್ಲುಕ್ ಎಲ್ಲ ರೆಡಿ ಮಾಡಿಸ್ಬೇಕು ಅಂತ ಅಂದ್ಕೊಂಡು ಇದ್ದೀನಿ. ಸ್ವಲ್ಪ ಎಲ್ಲ ದುಡ್ಡಾದಮೇಲೆ ರೆಡಿ ಮಾಡಿಸ್ಕೋಬೇಕು. ಅದಲ್ಲದೆ ಇದರಲ್ಲಿ ಸ್ಟ್ಯಾಂಡರ್ಡ್ ಬೋರು ಮತ್ತು ಇನ್ನೊಂದೇನೋ ಕ್ರ್ಯಾಂಕ್ ಶಾಫ್ಟ್ ಎಲ್ಲ ಫುಲ್ ಹೋಗ್ಬಿಟ್ಟಿತ್ತು, ಎಲ್ಲ ಊಸ್ಟ್ ಆಗಿಬಿಟ್ಟಿತ್ತು. ಬ್ಯಾಲೆನ್ಸಿಂಗ್ ಎಲ್ಲ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಎಲ್ಲ ಚೇಂಜ್ ಮಾಡಿಸ್ಕೊಂಡಾಯಿತು. ಸೊ ಪಿಕಪ್ ಸಖತ್ತಾಗಬೇಕು ಅಂತ ಅಂದ್ಬಿಟ್ಟು RX 135 100ದು ಚೈನ್ ಸ್ಪ್ರಾಕೆಟು ಹಾಕಕ್ಕೆ ಹೇಳಿದ್ರು. ಸೊ RX 100ದು ಚೈನ್ ಸ್ಪ್ರಾಕೆಟ್ ಹಾಕಿ, ಸೊ ಅದಾದಮೇಲಿಂದ ಹಿಂದ್ಗಡೆ HD ವೀಲ್ ಕೂರಿಸ್ಕೊಂಡಿದ್ದೀವಿ. ಸೊ ಗಾಡಿ ತೊಗೊಬೇಕಾದ್ರೆ ನೋಡೋಕೆ ಹೆಂಗಿತ್ತು ಇವಾಗಲೂ ಹಂಗೆ ಇದೆ. ಸೊ ಅವಾಗ ಇಂಜಿನಲ್ಲಿ ಏನೂ ಇರಲಿಲ್ಲ. ಇವಾಗ ಇಂಜಿನ್ ಎಲ್ಲ ಕರೆಕ್ಟಾಗಿ ರೆಡಿ ಮಾಡಿಸ್ಕೊಂಡು ಸೊ ಒಂದು ಲೆವೆಲ್ಗೆ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಔಟ್ಲುಕ್ ಎಲ್ಲ ರೆಡಿ ಮಾಡಿಸ್ಬೇಕು ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾಯಿದ್ದೀನಿ. ಗಾಡಿ ಇವಾಗ ಈ ಥರ ಕಾಣಿಸುತ್ತೆ. ಇದು ಲೆಫ್ಟ್ ವ್ಯೂ ಗಾಡಿದು. ಸೊ ನಮ್ಮ ಹೊಲದ ಹತ್ರ ತೊಗೊಂಡ್ಬಿಟ್ಟಿದ್ದೀನಿ ವೀಡಿಯೋ ಮಾಡೋದಕ್ಕೆ. ಸೊ ಬೋರ್ ನೋಡ್ಬೋದು ನೀವು. ಒರಿಜಿನಲ್ ಗಾಡಿ ಮ್ಯಾನುಫ್ಯಾಕ್ಚರಿಂಗ್ ಬಂದ್ಬಿಟ್ಟು 2002. ಸೊ ಬೋರೂ ಬಂದ್ಬಿಟ್ಟು 2002 E3 ಬೋರ್ ಹಾಕಿರೋದು. ಸೊ ಅದಾದಮೇಲಿಂದ ಮಿಕೋನಿ ಕಾರ್ಬೊರೇಟರು 26 mm ಹಾಕಿರೋದು. ಸೊ ಇನ್ಸ್ಟ್ರೂಮೆಂಟ್ ಕ್ಲಸ್ಟರೆಲ್ಲ ಏನೂ ಚೇಂಜ್ ಮಾಡಿಸಿಲ್ಲ, ಹೆಂಗಿದೆ ಹಂಗೆ ಇದೆ. ಫ್ರಂಟಲ್ಲಿ ಗ್ಲಾಡಿಯೇಟರ್ದು ಡಿಸ್ಕ್ ಇದೆ. ಅದಾದಮೇಲಿಂದ ಇಂಜಿನ್ ಎಷ್ಟು ಸಖತ್ತಾಗಿ ರೆಡಿ ಮಾಡಿದ್ದಾರೆ ಅಂದರೆ ಹ್ಯಾಂಡ್ ಕಿಕ್ಕಲ್ಲಿ ಒಂದೇ ಕಿಕ್ಕಲ್ಲೇ ಸ್ಟಾರ್ಟ್ ಆಗುತ್ತೆ. ಸೊ ಎಕ್ಸಾಸ್ಟ್ ನೋಟು ಸಿಕ್ಕಾಪಟ್ಟೆ ಸೌಂಡ್ ಏನಿಲ್ಲ, ಮಫ್ಲರ್ ಮಾತ್ರ ಮಾಡಿಸ್ಕೊಂಡು ಕಷ್ಟಪಟ್ಟು ಸಂಪಾದನೆ ಮಾಡೋರೆಲ್ಲ ಸುಖವಾಗಿರಂಗಿದ್ರೆ ಮಾರ್ಕೆಟ್ ಅಲ್ಲಿ ಮೂಟೆಯವರೆಲ್ಲ 5 ಸ್ಟಾರ್ ಹೋಟ್ಲಲ್ಲಿ ಮಲ್ಕೋತಿದ್ರು ಡಾರ್ಲಿಂಗ್.